ಶುರು ಮಾಡೋಣ. ನಮ್ಮ ಜಿಲ್ಲಾ ಪಂಚಾಯತ್ ಯಾದಗಿರಲ್ಲಿ ನಾವು ಯಾವಾಗಲೂ ಪಬ್ಲಿಕ್ಗೋಸ್ಕರ ನಮ್ಮ ಡೋರ್ಸ್ ಆರ್ ಓಪನ್ ಎವ್ರಿ ಟೈಮ್ ಫಾರ್ ಎನಿ ಜೆನ್ಯೂನ್ ಕಂಪ್ಲೇಂಟ್ಸ್ ಆರ್ ಗ್ರೀವನ್ಸ್ ರಿಡ್ರೆಸಲ್. ನಮ್ಮಲ್ಲಿ ಒಂದು ವರ್ಷದಲ್ಲಿ ಸುಮಾರು 3,000 ಕಂಪ್ಲೇಂಟ್ಸ್ ಎಲ್ಲ ಬರ್ತವೆ ಮತ್ತು ನಾವು ಕಾನೂನುಬದ್ಧ ತರೀಕೆ ಮತ್ತು ಪ್ರೊಸೀಜರ್ ಪ್ರಕಾರ ಎಂಕ್ವೈರಿ ಮಾಡಿ ಆ್ಯಕ್ಷನ್ ಕೂಡ ನಮ್ಮ ಸಿಬ್ಬಂದಿ ಮೇಲೆ, ನಮ್ಮ ಆಫೀಸರ್ಸ್ ಮೇಲೆ ತಗೊಳ್ತಾ ಇದ್ದೀವಿ. ಈ ಕೆಲವೊಂದು ದಿವಸದಿಂದ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಸಂಘಟನೆಗಳು ನಮ್ಮಲ್ಲಿ ದೂರು ಕೊಟ್ಟಿದ ಮೇಲೆ ಇಲ್ಲಿ ಜಗಳ ಮಾಡ್ತಾರೆ, ಧರಣಿ ಮಾಡ್ತಾರೆ, ಎಲ್ಲ ಸುದ್ದಿ ಆಗುತ್ತೆ. ಅದಾದಮೇಲೆ ಏಕಾಏಕಿ ಕಂಪ್ಲೇಂಟ್ ವಾಪಸ್ ವಿಡ್ರಾ ಮಾಡ್ತಾರೆ. ಆ ಒನ್ ಕಂಪ್ಲೇಂಟಲ್ಲಿ ನಮ್ಮದು ಸುಮಾರು 5,000 to 20,000 ರುಪೀಸ್, ಇನ್ನೂ ಜಾಸ್ತಿನೂ ಕೆಲವೊಂದು ಸತಿ ಖರ್ಚಾಗುತ್ತೆ. ನಮ್ಮದು ಸ್ಟೇಷನರಿ ಖರ್ಚು ಇರ್ತದೆ, ವಾಹನದು ಖರ್ಚು ಇರ್ತದೆ, ಸ್ಪಾಟ್ ಇನ್ಸ್ಪೆಕ್ಷನ್ಗೆ, ಸಿಬ್ಬಂದಿದು ಸಮಯ ವ್ಯರ್ಥ ಆಗುತ್ತೆ, ಸರ್ಕಾರಿ ಆಫೀಸರ್ಸ್ದು ಅಧಿಕಾರಿಗಳದ್ದು ಸಮಯ ವ್ಯರ್ಥ ಆಗುತ್ತೆ. ಸೊ ಅದು ಎಲ್ಲ ನಾವು ಕೆಲವೊಂದು ಸಮಯದಿಂದ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಒಂದು ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 212, ಸೆಕ್ಷನ್ 217 ಮತ್ತು ಸೆಕ್ಷನ್ 248 ಪ್ರಕಾರ ಒಂದು ಅಪರಾಧ ಕೂಡ ಇದೆ. ಇಟ್ ಈಸ್ ಅ ಕ್ರೈಮ್. ಮತ್ತು 5 ವರ್ಷ ಕಾರಾಗೃಹ ಮತ್ತು 2 ಲಕ್ಷವರೆಗೂ ದಂಡ ಅವಕಾಶ ಕೂಡ ಇರ್ತದೆ. ಜೊತೆಗೆ ಈ ಪಬ್ಲಿಕ್ ಇಂಟ್ರೆಸ್ಟಲ್ಲಿ, ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ನಾವು ಈ ರಿಪೀಟೆಡ್ ಕಂಪ್ಲೇಂಟ್ಸ್ ಯಾರಿದ್ದಾರೆ ಅವರು ಬಂದು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ವಿಡ್ರಾ ಮಾಡ್ತಾರೆ, ಅವರಿಗೆ ZP ಮತ್ತು ಜಿಲ್ಲಾ ಪಂಚಾಯತ್ದು ಎಲ್ಲ ಅಧೀನ ಡಿಪಾರ್ಟ್ಮೆಂಟ್ಸಿಂದ ಬ್ಲ್ಯಾಕ್ ಲಿಸ್ಟ್ ಮಾಡಲಿಕ್ಕೆ ನಾವು ಮುಂದೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಜೆನ್ಯೂನ್ ಪಬ್ಲಿಕ್ ವರ್ಕ್ ಶುಡ್ ನಾಟ್ ಸಫರ್ ಮತ್ತು ಜೆನ್ಯೂನ್ ಕಂಪ್ಲೇಂಟ್ಸ್ ಯಾರು ಇರ್ತಾರೆ ಅವರದು ಕೆಲಸ ಬೇಗ ಆಗಬೇಕು. ಅದೇ ಉದ್ದೇಶದಿಂದ ಈ ಸ್ಟೆಪ್ ತಗೊಂಡಿದ್ದೀವಿ. ಮುಂದೆ ಕೂಡ ಎಲ್ಲ ಪಬ್ಲಿಕ್ಗೆ ಎಲ್ಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ನಿಮ್ಮದು ಜೆನ್ಯೂನ್ ಕಂಪ್ಲೇಂಟ್ ಇದ್ದರೆ, ಜೆನ್ಯೂನ್ ಪ್ರಾಬ್ಲಮ್ ಇದ್ದರೆ ಯಾವಾಗಲೂ ZPಗೆ ಬನ್ನಿ, ನಿಮ್ಮದು ನಮಗೆ ಕೊಡಿ, ಕಂಪ್ಲೇಂಟ್ ಕೊಡಿ, ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿಸ್ತೀವಿ. ಓನ್ಲಿ ಇದು ಸುಳ್ಳು ಕಂಪ್ಲೇಂಟ್, ಬೇರೆ ಉದ್ದೇಶದಿಂದ ಕಂಪ್ಲೇಂಟ್ ದಯವಿಟ್ಟು ನಮ್ಮ ಕಚೇರಿಗೆ ಕೊಡಬೇಡಿ. ಇದು ಕಾನೂನಲ್ಲಿ ನಿಮಗೆ ಒಂದು ರೈಟ್ ಇದೆ, ಒಂದು ಲೀಗಲ್ ರೆಮಿಡಿ ಇದೆ. ಅದು ಲೀಗಲ್ ವೆಪನ್ ಥರ ಯೂಸ್ ಮಾಡಬೇಡಿ. ಅದು ಉದ್ದೇಶ ಕೊಡುತ್ತಾ ಮಾತಿಗೆ ಮುಗಿಸ್ತೀನಿ.